ಎಲ್ಲರಿಗೂ ನಮಸ್ಕಾರ. ಕಬ್ಬಿನ ಬೆಲೆಗಾಗಿ ರೈತರು ಏನು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಮೊದಲನೇದಾಗಿ ಎಲ್ಲ ಹೋರಾಟಗಾರರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಿಮಗೆ ನನ್ನ ನಮಸ್ಕಾರವನ್ನ ಸಲ್ಲಿಸ್ತೇನೆ. ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿದ್ರಿಂದ, ನಿರಂತರ ಪ್ರಯಾಣ ಇದ್ದಿದ್ರಿಂದ ಈ ಹೋರಾಟದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಸ್ವಲ್ಪ ನನ್ನ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ನಾಳೆ ಮಾನ್ಯ ವಿಜಯೇಂದ್ರ ಅವರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೊಟ್ಟಿಗೆ ನಾನು ಕೂಡ ಬರ್ತೇನೆ. ಬೆಳಗ್ಗೆ 11 ಗಂಟೆಗೆ ನಿಮ್ಮೊಟ್ಟಿಗೆ ಹೋರಾಟದಲ್ಲಿ ಇರ್ತೇವೆ. ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನ ವ್ಯಕ್ತಪಡಿಸ್ತಾ, ಇಷ್ಟು ದಿನಗಳವರೆಗೆ ನಿರಂತರವಾದಂತಹ ಹೋರಾಟ ನಡೆದಾಗ ಈ ಸರ್ಕಾರ ಹೋರಾಟಗಾರರ ಬೇಡಿಕೆಗೆ ಸ್ಪಂದಿಸಬೇಕಾಗಿತ್ತು. ನಿನ್ನೆ ಕೇವಲ ಡಿಸಿ ಅವರು ಮಾತ್ರ ಬಂದು ಹೋಗಿದ್ದಾರೆ ಅಂತ ಹೇಳಿ ನಾನು ಪೇಪರ್ನಲ್ಲಿ, ಟಿವಿ ನ್ಯೂಸ್ನಲ್ಲಿ ನೋಡಿದೆ. ಶುಗರ್ ಕೇನ್ ಕಮಿಷನರ್ ಬರಬೇಕಿತ್ತು ಮಾತನಾಡಲಿಕ್ಕೆ. ಸಕ್ಕರೆ ಸಚಿವರು ಬಂದು ರೈತರ ಜೊತೆಗೆ ಮಾತನಾಡಬೇಕಾಗಿತ್ತು. ಈ ಎಲ್ಲ ನೋವುಗಳು ನನಗೂ ಕೂಡ ಇದ್ದಾವೆ. ನಿಮ್ಮ ಹೋರಾಟದ ಜೊತೆಗೆ ನಾನು ಇರ್ತೇನೆ. ನಾಳೆ ನೀವು ಗಟ್ಟಿಯಾಗಿ ಧ್ವನಿಯನ್ನ ಹೊರಡಿಸೋಣ ಅಂತ ಹೇಳ್ತಾ ನನ್ನ ನಮಸ್ಕಾರ ತಿಳಿಸ್ತೇನೆ.